ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಿತ್ತಂತೆ. ಇಲ್ಲಿನ ಕಥೆನೂ ಹಾಗೆ ಆಗಿದೆ. ವೈದ್ಯರು ಮತ್ತು ಸರ್ಕಾರದ ನಡುವಿನ ಜಗಳದಲ್ಲಿ ರೋಗಿ ಹೈರಾಣಾಗಿದ್ದಾನೆ. ಇದು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಡುಬಂದ ರೀತಿ. ಸರ್ಕಾರಿ ಆಸ್ಪತ್ರೆಗಳನ್ನ ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡುವುದನ್ನು ವಿರೋಧಿಸಿ ಸರ್ಕಾರಿ ವೈದ್ಯರು ಮಾಡುತ್ತಿರುವ ಮುಷ್ಕರದ ಬಿಸಿ ರೋಗಿಗಳಿಗೆ ತಟ್ಟಿದೆ. 2 ದಿನಗಳಿಂದ ವೈದ್ಯರು ಆಸ್ಪತ್ರೆಗೆ ಸರಿಯಾಗಿ ಬರುತ್ತಿಲ್ಲ. ಸಿ ಮತ್ತು ಡಿ ದರ್ಜೆ ನೌಕರರು ಸಹ ಗೈರಾಗುತ್ತಿದ್ದಾರೆ. ಜಾಸ್ತಿ ಡಾಕ್ಟರ್ ಬರ್ತಾ ಇಲ್ಲ, ಯಾರೋ ಒಬ್ರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನೀರಿಲ್ಲ, ಏನಿಲ್ಲ. ಏನಾದರೂ ತೊಂದರೆ ಇದ್ದರೆ ಯಾರು ಕೇಳೋರಿಲ್ಲ. ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲದಿದ್ರೆ ನಮ್ಮ ಮುಷ್ಕರ ಕೈಬಿಡಲ್ಲ ಅಂತ ಹೇಳ್ತಿದ್ದಾರೆ ವೈದ್ಯರು. ಸಾರ್ವಜನಿಕರಿಗೆ ಸಿಗಬೇಕಾದಂಥ ಆಸ್ಪತ್ರೆಗಳನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ವ್ಯಕ್ತಿಗತವಾಗಿ ಸ್ವಾಯತ್ತ ಸಂಸ್ಥೆಗಳನ್ನು ಮಾಡುವುದರ ಮುಖಾಂತರ ಸಾರ್ವಜನಿಕರ ಸೇವೆಯಿಂದ ದೂರ ಮಾಡ್ತಾ ಇದ್ದಾರೆ. ಇವತ್ತು ಸ್ವಾಯತ್ತ ಸಂಸ್ಥೆಗಳಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೂ ಸ್ವಾಯತ್ತ ಸಂಸ್ಥೆಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ದುಬಾರಿ ಹಣ ಕೊಟ್ಟು ಶ್ರೀಸಾಮಾನ್ಯ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಅಲ್ಲಿಲ್ಲ. ಹಾಗಾಗಿ ಸರ್ಕಾರದ ಆಸ್ಪತ್ರೆಗಳಿರೋದು ಬಡವರಿಗೆ ಶ್ರೀಸಾಮಾನ್ಯನಿಗೆ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅಂಥವ್ರು ಮಾತ್ರ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದರು. ನಾವು ನಿರ್ದಿಷ್ಟವಾಗಿ ಅನಿರ್ದಿಷ್ಟ ಅವಧಿ ಅಂತ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೆ ನಮ್ಮ ಬೇಡಿಕೆ ಈಡೇರುವವರೆಗೂ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕಾ ಹಂತದಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳು, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಂದ ಸಂಪೂರ್ಣವಾಗಿ ಸೇವೆ ಸ್ಥಗಿತ ಆಗ್ತಾಯಿದೆ. ಸರ್ಕಾರ ಏನಾದರೂ ನಾಳೆ ಸಾರ್ವಜನಿಕರಿಗೆ ತೊಂದರೆ ಆದರೆ ಅವರೇ ನೇರವಾದ ಹೊಣೆ ಬರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು, 3 ವಾರ ಟೈಮ್ ಕೊಡಿ, ನಾವು ನಿರ್ಣಯಕ್ಕೆ ಬರ್ತೇವೆ ಅಂತ. ಅವ್ರು ಕೊಟ್ಟ ಆಶ್ವಾಸನೆಗೋಸ್ಕರ ನಾವು ಕಳೆದ 21ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿದ್ವಿ. ಅದನ್ನು ಮುಂದೂಡಿದ್ವಿ ಜನವರಿ 15ರವರೆಗೆ. ಜನವರಿ 15 ಕಳೆದು ಫೆಬ್ರವರಿ 9ನೇ ತಾರೀಕು ಬಂದ್ರೂ ಅದ್ರ ಬಗ್ಗೆ ಅವರು ಆಲೋಚನೆ ಮಾಡಿಲ್ಲ. ಹಾಗಾಗಿ ನಮಗೆ ಕೂಡಲೇ ಇತ್ಯರ್ಥ ಮಾಡಬೇಕು. ನಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಆದೇಶಗಳನ್ನು ಹೊರಡಿಸಿದ್ರೆ ನಾವು ಸೇವೆಗೆ ವಾಪಸ್ ಆಗಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದು ಬಿಟ್ಟು ನಮ್ಮ ಬೇಡಿಕೆ ಈಡೇರದೆ ಹೋದರೆ ನಾವು ಯಾವುದೇ ಕಾರಣಕ್ಕೆ ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ. ವೈದ್ಯರ ಸಮಸ್ಯೆಯನ್ನ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಬೇಕಿದೆ, ಇಲ್ಲದಿದ್ದರೆ ರೋಗಿಗಳು ಇನ್ನಷ್ಟು ಸಮಸ್ಯೆ ಎದುರಿಸುವುದು ನಿಶ್ಚಿತ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಮಾರುತಿ ಬಾವುಗಡ, ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇವತ್ತು ಗಾಂಧಿನಗರದಲ್ಲಿ ಜನವೋ ಜನ. ಬರೀ ಜನ ಅಷ್ಟೇ ಅಲ್ಲ, ಬಿಬಿಎಂಪಿ ಆಯುಕ್ತರು ಹಾಗೂ ಸ್ಥಳೀಯ ಶಾಸಕರು ಕೂಡ ರಸ್ತೆಗಿಳಿದಿದ್ರು. ಏನಪ್ಪ ಆಗಿತ್ತು ಅಲ್ಲಿ ಅಂತಿದ್ದೀರಾ? ಎಲ್ಲರೂ ರಸ್ತೆ ಗುಡಿಸಿ ಕ್ಲೀನ್ ಮಾಡೋಕೆ ಬಂದಿದ್ರು. ಕೈಗೆ ಗ್ಲೌಸ್ ಹಾಕಿದ್ದ ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ, ರಸ್ತೆಗಿಳಿದು ಪ್ಲಾಸ್ಟಿಕ್ ಹೆಕ್ಕಿದ ಶಾಸಕ ದಿನೇಶ್ ಗುಂಡೂರಾವ್. ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡೋರೆಲ್ಲ ಇಂದು ಗಾಂಧಿನಗರದಲ್ಲಿ ರಸ್ತೆಗಿಳಿದು ಕಸ ಗುಡಿಸಿದ್ದಕ್ಕೆ ಕಾರಣವಿತ್ತು. ಕಳೆದ 6 ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ವೇಕಪ್ ಬೆಂಗಳೂರು ಸಪ್ತಾಹದ ಅಂಗವಾಗಿ ಇಷ್ಟೆಲ್ಲ ಜಾಗೃತಿ ನಡೀತು. ಈ ಕಸದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಇದು ಯಾರ್ದೋ ಒಬ್ಬರ ಕೆಲಸ ಅಲ್ಲ. ಬಿಬಿಎಂಪಿ ಅವ್ರು ಮಾಡಬೇಕು, ಪೌರಕಾರ್ಮಿಕ ಯಾರು ಬಂದ್ ಮಾಡಬೇಕು, ಅಥವಾ ಸರ್ಕಾರದವ್ರು ಮಾಡಬೇಕು ಅಂತಲ್ಲ. ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಸದ ವಿಚಾರದಲ್ಲಿ ಇನ್ವಾಲ್ವ್ ಆಗಬೇಕು. ಅದಕ್ಕೆ ನಾವು ಇವತ್ತು ನಮ್ಮ ಆಯುಕ್ತರು ಗಾಂಧಿನಗರದಲ್ಲಿ ಇವತ್ತು ಗಾಂಧಿನಗರ ವಾರ್ಡನ್ನು ತೆಗೆದುಕೊಂಡಿದ್ದೇವೆ. ಕಸ ವಿಲೇವಾರಿ ಸಮಸ್ಯೆ ಬಗ್ಗೆ ಭಾರಿ ಭಾಷಣ ಮಾಡಿದ್ರೆ ಆಗಲ್ಲ, ರಸ್ತೆಗಿಳಿದು ಕೆಲಸ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಆಯುಕ್ತರ ಮಾತು. ಪ್ರತಿಯೊಬ್ಬರ ಜವಾಬ್ದಾರಿ ಏನು, ಎಷ್ಟು ಪ್ರಮಾಣ, ಎಷ್ಟು ಮಟ್ಟಿಗೆ ನಾವು ಈ ಕಸದ ಒಂದು ಸಮಸ್ಯೆಯನ್ನು ನಮ್ಮ ಮಟ್ಟಿಗೆ ನಾವು ಅದನ್ನು ಕಡಿಮೆ ಮಾಡ್ಬೋದು, ಯಾವ ರೀತಿ ನಾವು ಭಾಗವಹಿಸ್ಬೋದು, ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಇಷ್ಟು ದಿವಸ ಈ ಒಂದು ಎಕ್ಸ್ಪೋ ಮಾಡಿದ್ವಿ, ನಾವು ಅದರಲ್ಲಿ ಎಲ್ಲವನ್ನು ನಾವು ವಿಚಾರ ವಿನಿಮಯ ಮಾಡ್ಕೊಂಡಿದ್ದೇವೆ. ಒಟ್ನಲ್ಲಿ ಜಾಗೃತಿ ಹೆಸರಲ್ಲಿ ಇವತ್ತು ಗಾಂಧಿನಗರ ವಾರ್ಡ್ ಫುಲ್ ಕ್ಲೀನ್ ಆಗಿದ್ದಂತೂ ಸುಳ್ಳಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜು ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿದ್ದಕ್ಕೆ ವಿರೋಧ. ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಕರವೇ ಪ್ರತಿಭಟನೆ. ಸಿಎಂ ನಿವಾಸ ಕೃಷ್ಣಗೆ ಮುತ್ತಿಗೆ ಹಾಕಲು ಯತ್ನ.
ಶೆಡ್ ತೆರವಿನಿಂದ ಬೀದಿಗೆ ಬಿದ್ದಿರುವ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ಆಗ್ರಹ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ. ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ. ಸಂಸತ್ ದಾಳಿ ರೂವಾರಿ ಅಫ್ಜಲ್ ಗುರುವಿಗೆ ಗಲ್ಲು ಶಿಕ್ಷೆ. ಜಯ ಕರ್ನಾಟಕ ಸಂಘಟನೆಯಿಂದ ವಿಜಯೋತ್ಸವ. ಹಲವೆಡೆ ಘೋಷಣೆ ಕೂಗಿ ಸಂಭ್ರಮಾಚರಣೆ. ಗರುಡಮೂಲ್ನಲ್ಲಿ ಶುರುವಾಗಿದೆ ರೇಡಿಯೋ ಸಿಟಿಯ ಲವ್ ಬೂತ್. ಪ್ರೇಮಿಗಳ ಸಮಸ್ಯೆಗೆ ಫೋನ್ ಮೂಲಕ ಉತ್ತರ. ಪ್ರೇಕ್ಷಕರನ್ನ ರಂಜಿಸಿದ್ರು ನಟಿ ಶ್ವೇತಾ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. ಇಪ್ಪತ್ತೆರಡು ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,650 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 70 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,940 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 80 ರೂಪಾಯಿ ಇಳಿಕೆಯಾಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.